ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಗಣಿತ ವಿಷಯ ಅಂದರೆ ಇಂದು ನಡೆದಂತಹ ನಿಮ್ಮ ವಾರ್ಷಿಕ ಪರೀಕ್ಷೆ 2026ರ ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ಸನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮಕ್ಕಳ, ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಒಂದು ಬಾರಿ ಕೀ ಆನ್ಸರ್ಸ್ನ ಚೆಕ್ ಮಾಡ್ಕೊಳ್ಳಿ ಮಕ್ಕಳ. ಸೊ ನೀವು ಬರೆದಿರೋಂಥ ಆನ್ಸರ್ಸು ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ. ಸೊ ಮೊದಲನೇದಾಗಿ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆ ನೀಡಲಾಗಿದೆ. ಸೂಕ್ತವಾದದನ್ನು ಆರಿಸಿ ಬರೆಯಲಿತ್ತು. ಫಸ್ಟ್ ಕ್ವಶನ್, ಒಂದು ಅಸಂಭವ ಘಟನೆಯ ಸಂಭವನೀಯತೆ ಕೇಳಿದರು. ಸೊ ಇಲ್ಲಿ 1, 0, 1.5 -1 ಕೊಟ್ಟಿದ್ರು. ಸೊ ಆ್ಯಕ್ಚುಲಿ 0 ಇಸ್ ದ ಆನ್ಸರ್. ಆಪ್ಷನ್ ಬಿ ಅಂತ ಹಾಕಿದರೆ ನಿಮಗೆ 1 ಅಂಕ ಸಿಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಕೊಸಿಕೆಂಟ್ ತೀಟಾ ಈಸ್ ಈಕ್ವಲ್ಸ್ ಟು 5/3 ಆದಾಗ ಸೈನ್ ತೀಟಾದ ಬೆಲೆಯನ್ನು ಕೇಳಿದರು ಮಕ್ಕಳ. ಸೊ ನಮಗೆ ಇದನ್ನು ಬರಿಬೇಕು ಅಂದರೆ ಇದು ಗೊತ್ತಿರಬೇಕು. ಸೈನ್ ತೀಟಾ ಈಸ್ ಈಕ್ವಲ್ಸ್ ಟು 1/5 ಕೊಸಿಕೆಂಟ್ ತೀಟಾ. ಸೊ ಹಾಗಾಗಿ ಬರ್ಕೊಳ್ಳೋಣ. 1/5/3 ಆಗುತ್ತೆ. ಅದನ್ನು ರೆಸಿಪ್ರೊಕಲ್ ಮಾಡಿದ್ರೆ ವಿಲ್ ಗೆಟ್ 3/5 ಇಸ್ ದ ಆನ್ಸರ್. ಸೊ ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಆಗಿರುವಂತಹ ಉತ್ತರ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 4 ಆಪ್ಷನನ್ನು ಕೊಟ್ಟಿದ್ದಾರೆ ಮಕ್ಕಳ. ಸೊ ಈ 4 ಆಪ್ಷನ್ಸಲ್ಲಿ ಯಾವುದು ನಮಗೆ AX² + BX + C ಫಾರ್ಮಲ್ಲಿ ಇರುತ್ತಲ್ಲ ಅದು ವರ್ಗ ಸಮೀಕರಣ. ಹಾಗಾಗಿ ಇಲ್ಲಿ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಸಿ x² - 6x + 6 = 0 ಇಸ್ ದ ಕರೆಕ್ಟ್ ಆನ್ಸರ್. ಹಾಗಾಗಿ ಆಪ್ಷನ್ ಸಿ ಅಂತ ಹೇಳಿ ಹಾಕಿದ್ರೆ ನಿಮಗೆ ಕಂಪ್ಲೀಟ್ 1 ಅಂಕ ಸಿಕ್ಕಿರುತ್ತೆ. ನೆಕ್ಸ್ಟ್ ಫೋರ್ತ್ ಮೇನ್, A1x + B1y + C1 = 0 ಮತ್ತು A2x + B2y + C2 = 0. ಈ ಜೋಡಿ ರೇಖಾತ್ಮಕ ಸಮೀಕರಣಗಳಲ್ಲಿ A1/A2 ≠ B1/B2 ಆದರೆ ಸಮೀಕರಣ ಅಂತ ಕೇಳಿದ್ದಾರೆ. ಸೊ A1/A2 ≠ B1/B2 ಅಂತ ಹೇಳಿದರೆ ಅದು ಅನನ್ಯ ಪರಿಹಾರವನ್ನು ಮಾತ್ರ, ಒಂದೇ ಪರಿಹಾರವನ್ನು ಹೊಂದಿರುವಂಥದ್ದು. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 5ನೇ ಕ್ವಶನ್ನು, 5 ತ್ರಿಜ್ಯಮಾನವನ್ನು ಹೊಂದಿರುವಂತಹ ಗೋಳದ ಘನಫಲ. ಸೊ ಇಲ್ಲಿ ಘನಫಲದ ಸೂತ್ರವನ್ನು ಕೇಳಿದರು. ಅದು 4/3 πr³ ಘನಮಾನ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 6, ಒಂದು ಸಮಾಂತರ ಶ್ರೇಣಿಯಲ್ಲಿ AN = 2n + 1 ಆದಾಗ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ. ಸೊ ಹೇಗೆ ಕಂಡುಹಿಡ್ಕೋಬೇಕು ಅಂದರೆ, ಸೊ A1 = n ಪ್ಲೇಸ್ಗೆ 1 ಸಬ್ಸ್ಟಿಟ್ಯೂಟ್ ಮಾಡಿ 3 ಬರುತ್ತೆ. A2 5 ಬರುತ್ತೆ. ಸೊ ಡಿ ಅಂತ ಹೇಳಿದ್ರೆ ಸಾಮಾನ್ಯ ವ್ಯತ್ಯಾಸ. ಸೊ A2 - A1 ಮಾಡಿದ್ರೆ ವಿಲ್ ಗೆಟ್ 2. ಸೊ ಹಾಗಾಗಿ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 7th ಕ್ವಶನ್, 2, 3 ಮತ್ತು 4, 7 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕ. ಸೊ ಮಧ್ಯಬಿಂದುವಿನ ನಿರ್ದೇಶಾಂಕ ಕಂಡುಹಿಡಿಯುವ ಸೂತ್ರ P of x, y = x2 + x1/2, y2 + y1/2. ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. 2 + 4 / 2, 3 + 7 / 2. ಸೊ 6/2 ಆಗುತ್ತೆ, 10/2 ಆಗುತ್ತೆ. 2 1s 2 3s 2 1s 2 5s. ಸೊ ಹಾಗಾಗಿ 3, 5 ಬರುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 8ನೇ ಪ್ರಶ್ನೆ, ತ್ರಾಪಿಜ್ಯ ABCDಯಲ್ಲಿ AB ಪ್ಯಾರಲಲ್ ಟು DC ಆ್ಯಂಡ್ PQ ಕ್ರಮವಾಗಿ AD ಮತ್ತು BC ಬಾಹುಗಳ ಮೇಲಿನ ಬಿಂದುಗಳು. PQ ಪ್ಯಾರಲಲ್ ಟು DC, PD = 18 cm, BQ = 35 cm, QC = 15 cm ಆದರೆ ADಯ ಉದ್ದವನ್ನು ಕೇಳಿದ್ದಾರೆ ಮಕ್ಕಳ. ಸೊ ADಯ ಉದ್ದ 60 ಆಗಿರ್ತದೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಅದಷ್ಟು ನಿಮಗೆ 1 ವರ್ಡ್ ಆನ್ಸರ್ಸ್ ಆಗಿತ್ತು, MCQ ಕ್ವಶನ್ಸ್ ಇತ್ತು ಮಕ್ಕಳ. ನೆಕ್ಸ್ಟ್ ಸೆಕೆಂಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 9ನೇ ಪ್ರಶ್ನೆ, ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಲಿಕ್ಕೆ ಕೇಳಿದರು. ಸೊ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಗಳನ್ನು ಅನನ್ಯವಾಗಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸುವುದಕ್ಕೆ ಅಂಕಗಣಿತದ ಮೂಲ ಪ್ರಮೇಯ ಅಂತ ಹೇಳಿ ಕರೆಯಲಾಗ್ತದೆ. ನೆಕ್ಸ್ಟ್ 10ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ A, ಕೊನೆಯ ಪದ AN ಆದರೆ ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ. ಸೊ ದಟ್ ಈಸ್ SN / n/2 × A + AN. ಸೊ ಈ ಸೂತ್ರ ಬರೆದಿದ್ರೆ ನಿಮಗೆ ಇಲ್ಲಿ 1 ಅಂಕಗಳು ಸಿಗ್ತದೆ. ನೆಕ್ಸ್ಟ್ ಒಂದು ಘನ ಬಹುಪದೋಕ್ತಿಯ ಮಹತ್ತಮ ಘಾತ. ಸೊ ಘನ ಅಂತ ಹೇಳಿದರೆ ಮಕ್ಕಳ 3. ಹಾಗಾಗಿ ಅದು AX³ + BX² + CX + D ಫಾರ್ಮಲ್ಲಿ ಇರ್ತದೆ. ಹಾಗಾಗಿ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 12ನೇ ಪ್ರಶ್ನೆ, ಚಿತ್ರದಲ್ಲಿ D ಮತ್ತು Eಗಳು ಕ್ರಮವಾಗಿ AB ಮತ್ತು AC ಬಾಹುಗಳ ಮಧ್ಯಬಿಂದು.
ಡಿ ಇ ಇಸ್ ಈಕ್ವಲ್ಸ್ ಟು 4 ಸೆಂಟಿಮೀಟರ್ ಆದರೆ ಬಿ ಸಿ ಯ ಅಳತೆಯನ್ನು ಕಂಡುಹಿಡಿಯಿರಿ. ಸೊ ಆಬ್ವಿಯಸ್ಲಿ ಡಿ ಇ ಇಸ್ ಈಕ್ವಲ್ ಟು ಹಾಫ್ ಬಿ ಸಿ ಆಗಿರ್ತದೆ, ಅದರ ಅರ್ಧ ಭಾಗ ಆಗಿರ್ತದೆ. ಹಾಗಾಗಿ ಡಿ ವ್ಯಾಲ್ಯೂ 4 ಇರುತ್ತೆ. 4 ಇಸ್ ಈಕ್ವಲ್ಸ್ ಟು ಹಾಫ್ ಇಂಟು ಬಿ ಸಿ. ಸೊ 2 ಈ ಕಡೆ ಓರೆ ಗುಣಾಕಾರ ಮಾಡಿದ್ರೆ 8 ಆಗುತ್ತೆ. ಹಾಗಾಗಿ ಬಿ ಸಿ ಏನಾಗುತ್ತೆ ಮಕ್ಕಳ 8 ಸೆಂಟಿಮೀಟರ್. ಸೊ 8 ಸೆಂಟಿಮೀಟರ್ ಅಂತ ಬರೆದಿದ್ರೆ ನಿಮಗೆ ಇಲ್ಲಿ ಕಂಪ್ಲೀಟ್ 1 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ 13ನೆಯ ಪ್ರಶ್ನೆ, ಅಂಚಿನ ಉದ್ದ ಎ ಮಾನ ಇರುವ ಒಂದು ಚೌಕಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ. ಸೊ ಆಬ್ವಿಯಸ್ಲಿ 6a² ಅಂತ ಬರೆದಿರಬೇಕು. ನೆಕ್ಸ್ಟ್ 14ನೇ ಪ್ರಶ್ನೆ, 4x ಪ್ಲಸ್ ಪಿ ವೈ ಪ್ಲಸ್ 8 ಇಸ್ ಈಕ್ವಲ್ಸ್ ಟು 0 ಮತ್ತು 4x ಪ್ಲಸ್ 4y ಪ್ಲಸ್ 2 ಇಸ್ ಈಕ್ವಲ್ಸ್ ಟು 0. ಈ ಸಮೀಕರಣಗಳು ಸಮಾಂತರ ರೇಖೆಗಳನ್ನು ಪ್ರತಿನಿಧಿಸಿದರೆ ಪಿಯ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಸಮಾಂತರ ರೇಖೆ ಅಂದರೆ ಮಕ್ಕಳ a1/a2 ಈಕ್ವಲ್ ಟು b1/b2 ನಾಟ್ ಈಕ್ವಲ್ ಟು c1/c2 ಆಗಿರುತ್ತೆ. ದರ್ಫೋರ್ a1/a2 ಈಕ್ವಲ್ ಟು b1/b2 ಅಂತ ಬರ್ಕೊಳ್ಳಿ. a1 ವ್ಯಾಲ್ಯೂ 4, a2 ವ್ಯಾಲ್ಯೂನು 4 ಆಗುತ್ತೆ. ಇಸ್ ಈಕ್ವಲ್ ಟು p ಡಿವೈಡೆಡ್ ಬೈ 4. 4 1s ಕ್ಯಾನ್ಸಲ್. ಸೊ ಈ 4ಅನ್ನು ಈ ಕಡೆ ತೊಗೊಂಡ್ರೆ p ವ್ಯಾಲ್ಯೂ ಏನು ಬರಬೇಕು, 4 ಬರಬೇಕು. ಸೊ ಇದಿಷ್ಟು ಬರೆದಿದ್ರೆ ನಿಮಗೆ 1 ಅಂಕಗಳು ಅಲ್ಲಿ ಸಿಗ್ತದೆ. ನೆಕ್ಸ್ಟ್ ಮಕ್ಕಳ 15ನೇ ಪ್ರಶ್ನೆ, ಕೆಳಗೆ ನೀಡಿರುವ ಸಂಚಿತ ಆವೃತ್ತಿ ವಿತರಣಾ ಕೋಷ್ಟಕದಲ್ಲಿ ಮಧ್ಯಂತರವಿರುವ ವರ್ಗಾಂತರ. ಸೊ ಇಲ್ಲಿ ನಾವೇನು ಮಾಡ್ತೀವಿ, ಹೇಗೆ ಕಂಡುಹಿಡಿತೀವಿ ಅಂದರೆ, ಸೊ n ಇಸ್ ಈಕ್ವಲ್ಸ್ ಟು 20 ಇದೆಯಲ್ಲ, ಸೊ 20 ಡಿವೈಡೆಡ್ ಬೈ 2 ಮಾಡಿದ್ರೆ 10 ಇರಬೇಕು. ಸೊ ಇಟ್ ಈಸ್ ನಿಯರ್ ಟು ದಿಸ್. ಹಾಗಾಗಿ ನಾವು ಡೈರೆಕ್ಟಾಗಿ ಬರಿಬೋದು 20 to 30 ವರ್ಗಾಂತರ ಆಗಿರ್ತದೆ. ಹಾಗಾಗಿ ಇದನ್ನು ಬರೆದ್ರೆ ನಿಮಗೆ ಕಂಪ್ಲೀಟ್ 1 ಅಂಕ ಸಿಗುತ್ತೆ. ನೆಕ್ಸ್ಟು 16ನೇ ಪ್ರಶ್ನೆ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ 5 ಎಂಬ ರೇಖಾತ್ಮಕ ಬಹುಪದೋಕ್ತಿಯ ನಕ್ಷೆಯು ಎಕ್ಸ್ ಅಕ್ಷವನ್ನು ಛೇದಿಸುವ ಬಿಂದುವಿನ ನಿರ್ದೇಶಾಂಕ ಬರೆಯಿರಿ. ಸೊ ಎಕ್ಸ್ ಅಕ್ಷವನ್ನು ಸೊ ಇಲ್ಲಿಗೆ ನೀವು ಎಕ್ಸಿಗೆ 0 ವ್ಯಾಲ್ಯೂನ ಕೊಡಿ ಮಕ್ಕಳ. ಸೊ ಅಲ್ಲಿಗೆ ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ ಟು 0 ಪ್ಲಸ್ 5 ಆಗ್ತದೆ. ದರ್ಫೋರ್ ಏನಾಗ್ತದೆ, ಎಕ್ಸ್ ಇಸ್ ಈಕ್ವಲ್ಸ್ ಟು 5. ದರ್ಫೋರ್ 5 ಇದು ಸೊ ನಿಮಗಿಲ್ಲಿ ಬರಿಬೇಕಾಗಿರೋಂಥ ಆನ್ಸರು 5, 0 ಇಸ್ ದ ಆನ್ಸರ್ ಮಕ್ಕಳ. ಅರ್ಥ ಆಗಿದೆಯಲ್ಲ, 5, 0 ಅಂತ ಬರೆದ್ರೆ you'll get a ಕಂಪ್ಲೀಟ್ ಮಾರ್ಕ್ಸ್. ಅರ್ಥ ಆಗಿದೆಯಲ್ಲ. ಸೊ 5, 0. ನೆಕ್ಸ್ಟ್ ಥರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 17ನೇ ಪ್ರಶ್ನೆ, 5 ಪ್ಲಸ್ √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಸೊ ಅದು ಡೈರೆಕ್ಟ್ ಕ್ವಶನ್ನೇ ಕೇಳಿದರೆ ಮಾಡಿರ್ತೀರ. ನೆಕ್ಸ್ಟ್ 18ನೇ ಪ್ರಶ್ನೆ, ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ. ಸೊ 2 ಸಮೀಕರಣ ಕೊಟ್ಟಿದ್ದಾರೆ ಮಕ್ಕಳ, ನೋಡಿ ಮಾಡೇ ಬಿಡೋಣ. ವೈ ಕ್ಯಾನ್ಸಲ್ ಆಗ್ತದೆ. ಸೊ ಅಲ್ಲಿಗೆ ನಮಗೆ ವೈ ಕ್ಯಾನ್ಸಲ್ ಆದರೆ ಉಳಿಯುವಂಥದ್ದು 5x ಇಸ್ ಈಕ್ವಲ್ಸ್ ಟು, ಸೊ ವಿಲ್ ಗೆಟ್ 15. ಹೌದಾ. ಸೊ ಎಕ್ಸ್ ವ್ಯಾಲ್ಯೂ ಏನು ಬರ್ತದೆ ಮಕ್ಕಳ, 3 ಬರ್ತದೆ. ಸೊ ಈ ಎಕ್ಸ್ ವ್ಯಾಲ್ಯೂ 3ಅನ್ನು ಸಮೀಕರಣ 1ಕ್ಕೆ ಆದೇಶಿಸೋಣ. ಸೊ ಸಮೀಕರಣ 1ಕ್ಕೆ ಆದೇಶಿಸಿದ್ರೆ ನಮಗೆ 6 ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 8 ಆಗ್ತದೆ. ಸೊ ವೈ ಇಸ್ ಈಕ್ವಲ್ಸ್ ಟು 2 ಬರ್ತದೆ. ಸೊ ನಿಮಗಿಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 3, ವೈ ಇಸ್ ಈಕ್ವಲ್ ಟು 2 ಬಂದಿದ್ರೆ ನಿಮಗೆ ಕಂಪ್ಲೀಟ್ 2 ಮಾರ್ಕ್ಸ್ ಸಿಗ್ತದೆ ಮಕ್ಕಳ. ಈಸಿ ಇತ್ತು ಕ್ವಶನ್ನ. ನೆಕ್ಸ್ಟ್ 19ನೇ ಪ್ರಶ್ನೆ, 5, 8, 11 ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. ಸೊ ಈಸಿ ಇದೆ ಮಕ್ಕಳ. ಸೂತ್ರ SN ಇಸ್ ಈಕ್ವಲ್ಸ್ ಟು n ಡಿವೈಡೆಡ್ ಬೈ 2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ. ಸೊ ಫಾರ್ಮುಲಕ್ಕೆ ನಿಮಗೆ ಮಕ್ಕಳ ಎಷ್ಟು, ಅರ್ಧ ಮಾರ್ಕ್ಸ್ ಇರುತ್ತೆ. ಸೊ ಅವ್ರು ಎಷ್ಟು ಕೇಳಿರೋದು, 20 ಪದಗಳ ಮೊತ್ತ. ಸೊ 20 ಡಿವೈಡೆಡ್ ಬೈ 2 ಇಂಟು 2 ಇಂಟು 5 ಮಾಡಿದ್ರೆ 10 ಆಗ್ತದೆ ಪ್ಲಸ್. ಸೊ 20 ಪದಗಳ ಮೊತ್ತ. ಸೊ ಹಾಗಾಗಿ 19 ಇಂಟು ಡಿ ಎಷ್ಟು ಬರ್ತದೆ ಮಕ್ಕಳ, S3 ಬರ್ತದೆ. ನೋಡಿ ಜಸ್ಟ್ ಇನ್ನೇನಿಲ್ಲ, 2 1s 2 10s. ಸೊ ಅಲ್ಲಿಗೆ ನಮಗಿರೋದು 10 ಇಂಟು 10 ಪ್ಲಸ್, ಸೊ 19 3s 57 ಆಗ್ತದೆ. ಸೊ 57 ಪ್ಲಸ್ 10 ಮಾಡಿದರೆ ಮಕ್ಕಳ 67. ಸೊ 67 ಇಂಟು 10 ಮಾಡಿದ್ರೆ 67 ಇಂಟು 10 ಮಾಡಿದ್ರೆ ವಿಲ್ ಗೆಟ್ 670. ಸೊ ಹಾಗಾಗಿ ನಮಗೆ ಅಲ್ಲಿಗೆ 670 S20 ಆಗಿದ್ರೆ ವಿಲ್ ಗೆಟ್ ಎ ಕಂಪ್ಲೀಟ್ ಮಾರ್ಕ್ಸ್. ಸೊ ಅದಕ್ಕೆ ನಮಗೆ ಸೂತ್ರ ಉಪಯೋಗಿಸಿಕೊಂಡು ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಮಕ್ಕಳ. ಸೊ ಇಲ್ಲಿ ಮೊದಲನೇ ಸಂಖ್ಯೆ ಗೊತ್ತಿದೆ, ಕೊನೆ ಪದನೂ ಗೊತ್ತಿದೆ. ಸೊ ಈಸಿಯಾಗಿ ಲೆಕ್ಕ ಬಿಡಿಸ್ಬೋದು. ನೆಕ್ಸ್ಟ್ ಇಲ್ಲಿ ನಮಗೆ ಸೈನ್ ಆಲ್ಫಾ ಮತ್ತು ಟ್ಯಾನ್ ಆಲ್ಫಾವನ್ನು ಕೇಳಿದ್ದಾರೆ ಮಕ್ಕಳ. ಸೊ ಸೈನ್ ಆಲ್ಫಾ 3 ಡಿವೈಡೆಡ್ ಬೈ 5 ಆಗುತ್ತೆ. ಸೊ ಹೌದಲ್ವಾ, ನಮಗೆ ಗೊತ್ತಿದೆ ಸೈನ್ ಅಂತ ಹೇಳಿದರೆ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು. ಸೊ ಹಾಗಾಗಿ ಇದನ್ನು ಈಸಿ ಇತ್ತು ಮಕ್ಕಳ. ಸೊ ಇಲ್ಲಿ ವರ್ಗ ಸಮೀಕರಣದ ಮೂಲವನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ, ಅಪವರ್ತನ ವಿಧಾನ. ಸೊ ಅದು ಅಥವಾ ಶೋಧಕವನ್ನು ಕಂಡುಹಿಡಿರ್ಬೋದು. ಸೊ ಇದು ಇನ್ನೂ ಉಳಿದಂತಹ ಕಂಪ್ಲೀಟ್ ಕೀ ಆನ್ಸರ್ಸ್ನ ನನ್ನ ಮುಂದಿನ ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಮಕ್ಕಳ. ಸೊ ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಮುಂದಿನ ಎಕ್ಸಾಮ್ಗೂ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.